ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ ಸಾಹಿತ್ಯ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1. ಮೊಘಲರ ಮತ್ತು ಮರಾಠರ ಆಡಳಿತ ವ್ಯವಸ್ಥೆಯ ವ್ಯತ್ಯಾಸವನ್ನು ತಿಳಿಸಿ. ಉತ್ತರ: ಮೊಘಲರು ಕೇಂದ್ರೀಕೃತ ಆಡಳಿತ ಅನುಸರಿಸಿದರು ಹಾಗೂ ಮರಾಠರು ಪ್ರಾದೇಶಿಕ ಆಡಳಿತಕ್ಕೆ ಮಹತ್ವವನ್ನು ನೀಡಿದರು. ಇದು ಇವರಿಗೆ ಇರುವಂತಹ ವ್ಯತ್ಯಾಸಗಳು ಮಕ್ಕಳ. ಪ್ರಶ್ನೆ 2. ವಿಜಯನಗರ ಸಾಮ್ರಾಜ್ಯದ ಕಲಾ ಕೊಡುಗೆಗಳನ್ನು ವಿವರಿಸಿ. ಉತ್ತರ: ದೇವಾಲಯಗಳು ಶಿಲ್ಪಕಲೆ, ಸಂಗೀತ ಮತ್ತು ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದರು. ಪ್ರಶ್ನೆ 3. ಭಕ್ತಿ ಚಳುವಳಿಯ ಉದ್ದೇಶವೇನು? ಉತ್ತರ: ಸಮಾಜದಲ್ಲಿ ಸಮಾನತೆ ಮತ್ತು ಭಕ್ತಿಭಾವವನ್ನು ಬೆಳೆಸುವುದು ಭಕ್ತಿ ಚಳುವಳಿಯ ಉದ್ದೇಶವಾಗಿದೆ. ಪ್ರಶ್ನೆ 4. ಪುರಂದರದಾಸರ ಕೊಡುಗೆಯನ್ನು ವಿವರಿಸಿ. ಉತ್ತರ: ಕರ್ನಾಟಕ ಸಂಗೀತದ ಪಿತಾಮಹರೆಂದು ಪ್ರಸಿದ್ಧರಾಗಿದ್ದು ಭಕ್ತಿಗೀತೆಗಳನ್ನು ರಚಿಸಿದರು. ಪ್ರಶ್ನೆ 5. ಅಂತಾರಾಷ್ಟ್ರೀಯ ಸಂಬಂಧಗಳ ಅಗತ್ಯವನ್ನು ವಿವರಿಸಿ. ಉತ್ತರ: ವ್ಯಾಪಾರ, ಭದ್ರತೆ, ಶಾಂತಿ ಮತ್ತು ತಾಂತ್ರಿಕ ಅಭಿವೃದ್ಧಿಗೆ ರಾಷ್ಟ್ರಗಳ ಸಹಕಾರ ಅಗತ್ಯ. ಪ್ರಶ್ನೆ 6. ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳನ್ನು ಹೆಸರಿಸಿ. ಉತ್ತರ: ಭದ್ರತಾ ಮಂಡಳಿ, ಸಾಮಾನ್ಯ ಸಭೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಇವೆಲ್ಲವೂ ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳಾಗಿವೆ. ಪ್ರಶ್ನೆ 7. ಭಾರತದ ಆರ್ಥಿಕ ಕ್ಷೇತ್ರಗಳನ್ನು ವಿವರಿಸಿ. ಉತ್ತರ: ಪ್ರಾಥಮಿಕ, ದ್ವಿತೀಯ ಹಾಗೂ ತೃತೀಯ ಕ್ಷೇತ್ರಗಳು ಭಾರತದ ಆರ್ಥಿಕತೆಯ ಮುಖ್ಯ ಭಾಗಗಳು. ಪ್ರಶ್ನೆ 8. ಸೇವಾ ಕ್ಷೇತ್ರದ ಮಹತ್ವವನ್ನು ತಿಳಿಸಿ. ಉತ್ತರ: ಉದ್ಯೋಗ ಸೃಷ್ಟಿ ಹಾಗೂ ಆರ್ಥಿಕ ಬೆಳವಣಿಗೆಗೆ ಸಹಕಾರ ನೀಡುವುದು ಸೇವಾ ಕ್ಷೇತ್ರದ ಮಹತ್ವವಾಗಿದೆ. ಪ್ರಶ್ನೆ 9. ಕಾರ್ಮಿಕರ ಒಂದು ಮಹತ್ವವನ್ನು ವಿವರಿಸಿ. ಉತ್ತರ: ಉತ್ಪಾದನೆ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಕಾರ್ಮಿಕರು ಮುಖ್ಯ ಶಕ್ತಿಯಾಗಿದ್ದಾರೆ. ಪ್ರಶ್ನೆ 10. ವ್ಯಾಪಾರ ಮತ್ತು ಮಾರುಕಟ್ಟೆ ನಿರ್ವಹಣೆಯ ಪಾತ್ರವನ್ನು ತಿಳಿಸಿ. ಉತ್ತರ: ವಸ್ತುಗಳ ಸರಿಯಾದ ವಿತರಣೆ ಹಾಗೂ ಆರ್ಥಿಕ ಚಟುವಟಿಕೆಗಳಿಗೆ ಸಹಾಯ ಮಾಡುವುದು ವ್ಯಾಪಾರ ಮತ್ತು ಮಾರುಕಟ್ಟೆಯ ನಿರ್ವಹಣೆಯ ಪಾತ್ರವಾಗಿದೆ. ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ ಸಾಹಿತ್ಯ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ. ಮಕ್ಕಳ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.